G20 ಶೃಂಗದಲ್ಲಿ ಭಾರತದ ಘೋಷಣೆಗೆ ಒಪ್ಪಿಗೆ ಸಿಕ್ಕಿದೆ. ಜಾಗತಿಕ ಮಟ್ಟದಲ್ಲಿ ಭಾರತದ ನಾಯಕತ್ವಕ್ಕೆ ಮನ್ನಣೆ ಸಿಕ್ಕಿದೆ. ಭಾರತದ ಘೋಷಣಾ ಪತ್ರಕ್ಕೆ ಸರ್ವಸಮ್ಮತ ಒಪ್ಪಿಗೆಯನ್ನು ಸೂಚಿಸಲಾಗಿದೆ. ನವದೆಹಲಿ ಘೋಷಣೆಗೆ G20 ಪ್ರಮುಖಾಂಶಗಳೇನು ಅನ್ನೋದನ್ನ ನಾವು ಕಾದು ನೋಡಬೇಕಾಗುತ್ತೆ. ಉಕ್ರೇನ್ ಯುದ್ಧದ ಬಗ್ಗೆ ಘೋಷಣಾ ಪತ್ರದಲ್ಲಿ ಪ್ರಸ್ತಾಪ ಮಾಡಲಾಗಿದೆ. ಆಫ್ರಿಕಾ ಒಕ್ಕೂಟ G20 ಶೃಂಗದಲ್ಲಿ ಸೇರ್ಪಡೆಗೆ ಒಪ್ಪಿಗೆ ಸಿಗಲಿದೆ. ಇಂತಹ ಮಹತ್ತರ ಅಂಶಗಳ ಘೋಷಣೆಗೆ ಸಹಮತ ಸಿಗಲಿದೆ. ಬಲಾಢ್ಯ ದೇಶಗಳಿಂದ ಮನ್ನಣೆ ಪಡೆದ ನವದೆಹಲಿ ಘೋಷಣೆ ಮಾಡಿದೆ. ಮೊದಲ ಅಧಿವೇಶನದ ಬಳಿಕ ಪ್ರಧಾನಿ ಮೋದಿ ಘೋಷಣೆ ಮಾಡಿದ್ದಾರೆ. G20 ಶೃಂಗದಲ್ಲಿ ಭಾರತದ ಘೋಷಣೆಗೆ ಒಪ್ಪಿಗೆ ಸಿಕ್ಕಿರುವಂತದ್ದು ನಮ್ಮ ಉನ್ನತ ಅಧಿಕಾರಿಗಳ ತಂಡದ ಪರಿಶ್ರಮದಿಂದ ಇದು ಸಾಧ್ಯವಾಗಿದೆ. ಸಂಪುಟದ ಹಿರಿಯ ಸಚಿವರು ಸಾಕಷ್ಟು ಶ್ರಮವನ್ನು ವಹಿಸಿದ್ದಾರೆ. ಇದರಿಂದ ಘೋಷಣೆಯನ್ನ ಅಂಗೀಕರಿಸಲು ಸಾಧ್ಯವಾಗಿದೆ. ಸಮಾವೇಶದ ಮೊದಲ ಅಧಿವೇಶನದ ನಂತರ ಸಂತಸ ವ್ಯಕ್ತಪಡಿಸಿದ್ದಾರೆ ಪ್ರಧಾನಿ ಮೋದಿ. ಉಕ್ರೇನ್ ರಷ್ಯಾ ನಡುವಿನ ಯುದ್ಧದ ಕಾರಣದಿಂದ G20 ಸಮಾವೇಶದ ನಿರ್ಣಯಕ್ಕೆ ಅಂಗೀಕಾರ ಸಿಗುತ್ತೋ ಇಲ್ವೋ ಅನ್ನೋ ಅನುಮಾನವಿತ್ತು. ಗ್ರೂಪ್ 7 ದೇಶಗಳು ಉಕ್ರೇನ್ ಪರವಾಗಿ ಗಟ್ಟಿಯಾಗಿ ನಿಂತಿವೆ. ಅಲ್ಲದೆ ರಷ್ಯಾ ಚೀನಾ ಸಂಬಂಧವು ಈ ನಿರ್ಣಯಕ್ಕೆ ಬರಲು ಅಡ್ಡಿಯಾಗುವ ಆತಂಕವಿತ್ತು. ಆದರೆ ಅದನ್ನೆಲ್ಲ ಮೀರಿ ಭಾರತದ ಅಧ್ಯಕ್ಷತೆಯ G20 ಸಮಾವೇಶದಲ್ಲಿ ನಿರ್ಣಯಗಳನ್ನು ಅಂಗೀಕರಿಸಲು ಸಾಧ್ಯವಾಗಿದೆ ಅಂತ ಹೇಳಲಾಗ್ತಾ ಇದೆ. ಇದು ದೇಶದ ಪಾಲಿಗೆ ಅತ್ಯಂತ ಸಂತಸದ ಸುದ್ದಿಯಾಗಿದೆ. खुशखबरी मिली है. हमारी टीम्स के हार्डवर्क से और आप सभी के सहयोग से नई दिल्ली G20 लीडर्स समिट डिक्लेरेशन पर सहमति बनी है. मेरा प्रस्ताव है कि इस लीडर्स डिक्लेरेशन को भी एडप्ट किया जाए. मैं इस डिक्लेरेशन को एडप्ट करने की घोषणा करता हूं. एक खुशखबरी मिली है. हमारी टीम्स के हार्डवर्क से और आप सभी के सहयोग से नई दिल्ली G20 लीडर्स समिट डिक्लेरेशन पर सहमति बनी है. मेरा प्रस्ताव है कि इस लीडर्स डिक्लेरेशन को भी एडप्ट किया जाए. मैं इस डिक्लेरेशन को एडप्ट करने की घोषणा करता हूं. जब हम कोविड को हरा सकते हैं तो हम आपसी विश्वास पर आए इस संकट पर भी विजय प्राप्त कर सकते हैं. आज G20 के प्रेसिडेंट के तौर पर भारत पूरी दुनिया का आह्वान करता है कि हम मिलकर सबसे पहले इस ग्लोबल ट्रस्ट डेफिसिट को एक विश्वास, एक भरोसे में बदले. यह हम सभी के साथ मिलकर चलने का समय है और इसलिए सबका साथ, सबका विकास, सबका विश्वास, सबका प्रयास का मंत्र हम सभी के लिए एक पथ प्रदर्शक बन सकता है. वैश्विक अर्थव्यवस्था में उथल-पुथल हो, नॉर्थ और साउथ का डिवाइड हो, ईस्ट और वेस्ट की दूरी हो,
फूड, फ्यूल और फर्टिलाइजर का मैनेजमेंट हो, टेररिज्म और साइबर सिक्योरिटी हो, हेल्थ, एनर्जी और वाटर सिक्योरिटी हो, वर्तमान के साथ ही आने वाली पीढ़ियों के लिए हमें इन चुनौतियों के ठोस समाधान की तरफ बढ़ना ही होगा। जब हम कोविड को हरा सकते हैं तो हम G20 ಶೃಂಗಸಭೆಯಲ್ಲಿ ವಿಶ್ವಮಟ್ಟದ ಭಾರತದ ನಾಯಕತ್ವಕ್ಕೆ ಮನ್ನಣೆ ಸಿಕ್ಕಿದೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ಓವರ್ ಟು ಚಿರಂಜೀವಿ ಭಟ್ ಅಂಡ್ ಶರತ್. ಎಸ್, ಥ್ಯಾಂಕ್ ಯು ಪ್ರೀತಿ. ಈಗಾಗಲೇ ನೋಡ್ತಾ ಇದ್ದೀವಿ G20 ಶೃಂಗಸಭೆಯಲ್ಲಿ ಭಾರತದ ಘೋಷಣೆಗೆ ಕೆಲವೊಂದಿಷ್ಟು ಘೋಷಣೆಗಳಿಗೆ ಒಪ್ಪಿಗೆ ಕೂಡ ಸಿಕ್ಕಿದೆ. ಇದರ ಜೊತೆಗೆ ಜಾಗತಿಕ ಮಟ್ಟದಲ್ಲಿ ಭಾರತದ ನಾಯಕತ್ವಕ್ಕೆ ಮನ್ನಣೆ ಕೂಡ ಸಿಗ್ತಾ ಇದೆ. ಭಾರತದ ಘೋಷಣಾ ಪತ್ರಕ್ಕೆ ಸರ್ವಸಮ್ಮತ ಒಪ್ಪಿಗೆ ಕೂಡ ಸಿಗ್ತಾ ಇದೆ. ಇಲ್ಲಿ ನವದೆಹಲಿಯಲ್ಲಿ ನಡೀತಾ ಇರುವಂತಹ ಈ ಒಂದು ಸಮಿಟ್ ವಿಚಾರಕ್ಕೆ ಬಂದರೆ G20 ಪ್ರಮುಖ ಅಂಶಗಳೇನು, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ ನಮ್ಮ ಕಲೀಗ್ ಚಿರು. ಈ G20 ವಿಚಾರಕ್ಕೆ ಬಂದರೆ ಪ್ರಮುಖ ಅಂಶಗಳಿಗೆ ಏನೇನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಪ್ಪಿಗೆ ಸೂಚಿಸಲಾಗಿದೆ ಅಂತ. ಈ ಕರೆಂಟ್ಲಿ ಇವಾಗೇನು ಡೆಲ್ಲಿ ಡಿಕ್ಲರೇಷನ್ ಅಂತ ಹೇಳ್ತಾರೆ, ಡೆಲ್ಲಿ ಘೋಷಣೆ ಅಂತ ಹೇಳ್ತಾರೆ, ಅದು ಈ ರಷ್ಯಾ ಉಕ್ರೇನ್ ಸುತ್ತಮುತ್ತ ಇರುವಂಥದ್ದು. ಅದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸನ್ನು ಕೇಂದ್ರ ಸರ್ಕಾರ ರಿಲೀಸ್ ಮಾಡುತ್ತೆ ಅಂತ ಹೇಳಿ ನಾವು ಕೂಡ ವೆಯ್ಟ್ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಇನ್ನೊಂದು ಭಾಳ ಒಂದು ಪ್ರಮುಖ ಡೆವಲಪ್ಮೆಂಟ್ ಆಗಿದೆ, ಅದರ ಹಿನ್ನೆಲೆಯನ್ನು ನಾನು ನಿಮಗೆ ಕೊಡಬೇಕು ಅನ್ಕೋತೀನಿ. ಅದೇನೆಂದರೆ ಆಫ್ರಿಕನ್ ಯೂನಿಯನ್ ಏನಿದೆ ಅದನ್ನು ಫಸ್ಟ್ ಟೈಮ್ ಇನ್ಕ್ಲೂಡ್ ಮಾಡ್ಕೊಂಡಿದ್ದಾರೆ G20ಲಿ. ಇದು ಬಹಳ ದೊಡ್ಡ ಬಿಗ್ ಇಂಪ್ಯಾಕ್ಟು. ಯಾಕೆ ಅಂತ ಹೇಳ್ತೀನಿ, ಅದಕ್ಕೊಂದು ದೊಡ್ಡ ಹಿನ್ನೆಲೆ ಇದೆ. 2008ರಲ್ಲಿ ಭಾರತ ಆಫ್ರಿಕಾವನ್ನ ಒಂದು ತನ್ನ ಸಂಬಂಧ ಬೆಸೆಯೋದಕ್ಕೆ, ಸಂಬಂಧವನ್ನ ಉತ್ತಮ ಬಲಪಡಿಸೋದಕ್ಕೆ ಟ್ರೈ ಮಾಡುತ್ತೆ, ಕಾಂಟ್ಯಾಕ್ಟ್ ಮಾಡೋದಕ್ಕೆ. ಆದ್ರೆ ನಮಗಿಂತ ಮುಂಚೆನೆ 2000ನೇ ಇಸ್ವಿಲಿ ಚೀನಾ ಆಗ್ಲೇ ಕಾಂಟ್ಯಾಕ್ಟ್ ಮಾಡುವಾಗಿತ್ತು. ಮತ್ತೆ 2000 ಇಸ್ವಿಯಲ್ಲೇ ಕೂಡ ಬೀಜಿಂಗ್ ನಲ್ಲಿ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಅನ್ನ, ಮಿನಿಸ್ಟೀರಿಯಲ್ ಮೀಟಿಂಗ್ ಅಂತ ಏನ್ ಕರೀತಾರೆ, ಅದನ್ನ ಕಂಡಕ್ಟ್ ಮಾಡ್ಕೊಂಡಿತ್ತು. ಆ ಮೀಟಿಂಗ್ ಹೆಸರು ಯಾವ ಬ್ಯಾನರ್ ಅಲ್ಲಿ ಇತ್ತು ಅಂತ ಹೇಳಿದ್ರೆ ದ ಫೋರಮ್ ಆನ್ ಚೀನಾ ಆಫ್ರಿಕನ್ ಕೋಆಪರೇಷನ್ ಅಂತ ಹೇಳಿ ಇದು ಇತ್ತು. ಇದಾದ ಮೇಲೆ ಭಾರತಕ್ಕೆ ಬಹಳ ಕಷ್ಟ ಆಗ್ತಿತ್ತು ಆಫ್ರಿಕನ್ ಕಂಟ್ರೋಲ್ ಮಾಡಲಿಕ್ಕೆ, ಅಥವಾ ಅದ್ರ ಜೊತೆ ಸಂಬಂಧವನ್ನ ಬೆಸೆಯೋದಕ್ಕೆ ಬಹಳ ಕಷ್ಟ ಆಗ್ತಿತ್ತು. ಆದರೆ ಈ ಒಂದು ಡೆವಲಪ್ಮೆಂಟ್ ಏನಿದೆ, ಏಕದಮ್ ನಿಮಗೆ ಡೆವಲಪಿಂಗ್ ಕಂಟ್ರೀಸು ಮತ್ತೆ ಅಂಡರ್ ಡೆವಲಪ್ಡ್ ಕಂಟ್ರೀಸು ಎರಡೂ ಕೂಡ ಭಾರತವನ್ನ ತನ್ನ ನಾಯಕ ಅಂತ ಒಪ್ಕೊಳ್ಳುವಂಥದ್ದು. ಇದರ ಜೊತೆಗೆ ಬಹಳ ಇಂಪಾರ್ಟೆಂಟ್, ಯಾಕಂದ್ರೆ ಈಗ ಆಫ್ರಿಕಾ ಅವ್ರನ್ನ ನೀವು G20 ಕರೆಸೋದ್ರಿಂದ ಏನ್ ಯೂಸ್ ಅಂತ ಕೇಳ್ಬೋದು ನೀವು. ಅದು ಭಾರತಕ್ಕೆ ರಾಜತಾಂತ್ರಿಕವಾಗಿ ಬಹಳ ಹೆಲ್ಪ್ಫುಲ್ ಆಗುತ್ತೆ. ಎಲ್ಲಿ ಅಂತ ಹೇಳಿದ್ರೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಏನಿದೆ ಅಲ್ಲಿ ಭಾರತ ಇದುವರೆಗೂ ಕೂಡ ಪರ್ಮನೆಂಟ್ ಮೆಂಬರ್ ಆಗಿಲ್ಲ. ಆದರೆ ಈ ಒಂದು ಡೆವಲಪ್ಮೆಂಟ್ ಇಂದ ಅಲ್ಲಿ ನಮಗೆ ಭದ್ರತಾ ಮಂಡಳಿಯಲ್ಲಿ ನಾವು ಮೆಂಬರ್ ಆಗ್ಲಿಕ್ಕೆ 55 ವೋಟ್ಗಳು ಕೇವಲ ಆಫ್ರಿಕನ್ ಕಂಟ್ರೀಸ್ ಇಂದ ಬರುತ್ತೆ ಅಂತ ಹೇಳಿ. ಇದು ಬಹಳ ಕ್ಯಾಲ್ಕುಲೇಟೆಡ್ ಆಗಿ ಆಫ್ರಿಕನ್ ಯೂನಿಯನ್ ನ G20ಗೆ ಸೇರಿಸಿಕೊಂಡಿರುವಂತದ್ದು. ಇದು ಬಹಳ ಪ್ರಮುಖವಾಗಿ ಜಾಗತಿಕ ವಲಯದಲ್ಲೂ ಕೂಡ ಚರ್ಚೆಗೆ ಈಡಾಗುತ್ತೆ. ಇನ್ನೊಂದೇನಂದ್ರೆ ಅಜೆಂಡಾ ಏನು ಅಂತ ಹೇಳಿ, G20 ಅಂದ್ರೆ ಏನು ಕೆಲವು ಜನಕ್ಕೆ ಇನ್ನೂ ಕೂಡ ಗೊತ್ತಿಲ್ಲ. G20 ಅಂದ್ರೆ ಏನು, ಅದರ ಅಜೆಂಡಾ ಏನು ಅಂತ ಹೇಳಿ. ಇಲ್ಲ, G20 ನಿಮಗೆ ಆರಂಭ ಆಗೋದೇ ನಿಮ್ಗೆ ಯಾವಾಗ ಅಂತ ಹೇಳಿದ್ರೆ, ಆರಂಭ ಆಗೋಕ್ಕಿಂತ ಮುಂಚೆ G7 ಅಂತ ಇರುತ್ತೆ ನಿಮಗೆ. G7 ಅಂದ್ರೆ ಬರೀ 7 ಕಂಟ್ರೀಸ್ಗಳು ಇರ್ತಾವೆ ನಿಮಗೆ. ಆ 7 ಕಂಟ್ರೀಸ್ ಅಲ್ಲಿ ಅವರು ಬರೀ ಪಾಶ್ಚಾತ್ಯ ದೇಶದ ಒಂದು ಸುತ್ತಮುತ್ತನೇ ಸುತ್ತಾಡ್ಕೊಂಡಿರ್ತವೆ. 1999ರಲ್ಲಿ ನಿಮಗೆ ಒಂದು ಬಬಲ್ ಬಸ್ಟ್ ಅಂತ ಆಗುತ್ತೆ. ಅದರಿಂದ ನಿಮಗೆ ಏಷ್ಯನ್ ಕಂಟ್ರೀಸ್ ಅಲ್ಲಿ ನಿಮಗೆ ಏಷ್ಯನ್ ಫೈನಾನ್ಷಿಯಲ್ ಕ್ರಂಚ್ ಆಗುತ್ತೆ. ಅದು ಆಗೋದ್ರಿಂದ ಏನಾಗುತ್ತೆ, ಒಂಥರ ಎಲ್ಲರೂ ದಿಗ್ಭ್ರಾಂತರ ಆಗ್ಬಿಡ್ತಾರೆ. ಆ ಟೈಮಲ್ಲಿ ಶುರುವಾಗುವಂಥದ್ದೇ G7 ಏನಾಗುತ್ತೆ, ಬರೀ ಆರ್ಥಿಕ ವಿಚಾರಗಳು ಮಾತ್ರ ಅದು ಕಾನ್ಸಂಟ್ರೇಟ್ ಮಾಡುತ್ತೆ. ಮತ್ತೆ ಆರ್ಥಿಕ ವಿಚಾರಗಳ ಹೊರತಾಗಿ ಬೇರೆ ಯಾವುದನ್ನು ಕಾನ್ಸಂಟ್ರೇಟ್ ಮಾಡಲ್ಲ. ಆದರೆ ಇದಾದ್ಮೇಲೆ 2008ರಲ್ಲಿ ಮೇಜರ್ ಫೈನಾನ್ಷಿಯಲ್ ಕ್ರಂಚ್ ಆಗುತ್ತೆ. ದಟ್ ಇಸ್ ಕಾಲ್ಡ್ ರಿಸೆಷನ್ ಅಂತ ಹೇಳ್ತಾರೆ. ಅಮೆರಿಕದ ಒಂದ್ಸತಿ ರಿಸೆಷನ್ ಆಗಿದ್ದಕ್ಕೆ ಇಡೀ ದೇಶವೇ, ಇಡೀ ವಿಶ್ವವೇ ನಿಮ್ಗೊಂಥರ ತಲ್ಲಣಗೊಂಡು ಬಿಡುತ್ತೆ ಅಂತ ಹೇಳಿದ್ರೆ ಸುಳ್ಳಾಗಲ್ಲ. ಯಾಕಂದ್ರೆ ಇನ್ಕ್ಲೂಡಿಂಗ್ ಭಾರತ ಕೂಡ ರಿಸೆಷನ್ ಅನುಭವಿಸ್ಬಿಟ್ಟಿದೆ, ಬಹಳ ಕಷ್ಟಪಟ್ಟಿದೆ. ಇದಾದ ಮೇಲೆ ಶುರುವಾಗಿದ್ದೆ G20 ಅಂತ ಹೇಳೋದು ಅಂದ್ರೆ ಏನು ಅಂತ ಹೇಳಿದ್ರೆ, ಇಡೀ ದೇಶದ 85% GDP-ಯನ್ನು ಕಾಂಟ್ರಿಬ್ಯೂಟ್ ಮಾಡುವಂತಹ ದೇಶಗಳು ಈ G20ಯಲ್ಲಿ ಇರ್ತವೆ. ಇದ್ರ ಜೊತೆಗೆ ಇಡೀ ವಿಶ್ವದಲ್ಲಿ
ಟ್ರೇಡ್ ಏನು ಮಾಡ್ತಾರೆ ಇದು ವರ್ಲ್ಡಲ್ಲಿ ಇಡೀ ವರ್ಲ್ಡಲ್ಲಿ ಟ್ರೇಡ್ ಮಾಡುವಂಥದ್ದು 75% ಆಫ್ ದ ಕಂಟ್ರೀಸ್ ಏನಿದೆ ಅದು GDP ಅದು ಇದರಲ್ಲಿ ಇಲ್ಲಿ G20 ಬಂದು ಕೂರ್ತವೆ. ಅಷ್ಟೇ ಅಲ್ಲ ಗ್ಲೋಬಲ್ ಪಾಪ್ಯುಲೇಷನ್ನ 2/3 ಆಫ್ ದ ಗ್ಲೋಬಲ್ ಪಾಪ್ಯುಲೇಷನ್ ಕೂಡ ಈ G20 ಇರುವಂಥದ್ದು ಶರತ್. ಈ G20 ಶೃಂಗದಲ್ಲಿ ಭಾರತದ ಘೋಷಣೆಗೂ ಕೂಡ ಒಪ್ಪಿಗೆ ಸಿಕ್ಕಿರೋದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದಿಷ್ಟು ಈವರೆಗಿನ ಡೀಟೇಲ್ಸ್ ಪ್ರೀತಿ. ಥ್ಯಾಂಕ್ ಯು ಶರತ್ ಅಂಡ್ ಚಿರು.